ಹೇ ಎವ್ರಿವನ್, ವೆಲ್ಕಮ್ ಟು ಸ್ನೇಹ ರಘು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ ಫ್ರೆಂಡ್, ಇವತ್ತು ಸಂಡೇ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗ್ರೇವಿನ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನಾನು ಇಲ್ಲಿ 1/2 kg ಚಿಕನ್ನ ತೊಗೊಂಡಿದ್ದೀನಿ. 1/2 kg ಚಿಕನಿಗೆ ನಾನು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಕಾಯಿ ಮತ್ತು ಕೊತ್ತಂಬರಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಇವಾಗ ತೊಗೊಂಡಿರುವ ಮಸಾಲ ಪದಾರ್ಥಗಳನ್ನೆಲ್ಲ ನಾವು ಇವಾಗ ಗ್ರೈಂಡ್ ಮಾಡಬೇಕು. ಈ ರೀತಿ ನಾನು ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ನಾನು ಈ ಥರ ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಗ್ರೇವಿ ಮಾಡೋದಕ್ಕೆ ನೀವು ಯಾವ ಪಾತ್ರೆ ತೊಗೊತೀರೋ ಅಥವಾ ಯಾವ್ದು ತೊಗೊತೀರೋ ಅದನ್ನು ತೊಗೊಂಡು ಸ್ಟವ್ ಆನ್ ಮಾಡಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಸಣ್ಣದಾಗಿರುವಂತಹ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಚಿಕನ್ ಗ್ರೇವಿ ಮಾಡ್ತೀನಿ, ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಚಿಕನ್ ಗ್ರೇವಿಗೆ ಬೇಕಾಗಿರುವಷ್ಟು ನೀವು ಆಯಿಲನ್ನು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನ ಸೇರಿಸ್ಕೊಳ್ಳಿ. ನಾನು 1/2 kgಗೆ ಎಷ್ಟು ಎಣ್ಣೆ ಬೇಕೋ ನಾನು ಅಷ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈಗ ಆಯಿಲ್ನ ಬಿಸಿ ಆಗೋಕ್ಕೆ ಬಿಡಬೇಕು. ಫ್ರೆಂಡ್ಸ್ ಇವಾಗ ಆಯಿಲ್ ಬಿಸಿ ಆದಮೇಲೆ ಫ್ರೆಂಡ್ಸ್, ನಾವು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ 1/2 kg ಚಿಕನ್ನು ನಾನು ಡೈರೆಕ್ಟಾಗಿ ಕಾದಿರುವಂಥ ಆಯಿಲಿಗೆ ಸೇರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಚಿಕನ್ನ ನೀವು ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಳ್ಳಿ. ನಾನು ಇಲ್ಲಿ 1/2 kg ತೊಗೊಂಡಿದ್ದೀನಿ. ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು. ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಪುದೀನ ಇದ್ದರೆ ಪುದೀನ ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ. ಫ್ರೆಂಡ್ಸ್ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪುದೀನ ಮತ್ತು ಉಪ್ಪು ಮತ್ತು ಚಿಕನ್ನ ಎಲ್ಲ ನಾವು ಈ ರೀತಿ ನೀಟಾಗಿ ಚಿಕನಲ್ಲಿ ಇರುವಂಥ ವಾಟರ್ ಎಲ್ಲ ಬಿಟ್ಕೊಳ್ಳೋ ತನಕ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ರೆಂಡ್ಸ್, ನಾವು ಒಂದು 5 to 10 ಮಿನಿಟ್ಸ್ ನಾವು ಚಿಕನ್ನ ಬೇಯೋದಕ್ಕೆ ಬಿಡಬೇಕು. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸು ಚಿಕನ್ನ ಕುದಿಯೋದಕ್ಕೆ ಬಿಡಿ. ಫ್ರೆಂಡ್ಸ್ 5 to 10 ಮಿನಿಟ್ಸ್ ಆದಮೇಲೆ ನಾವು ಇವಾಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ಚಿಕನಲ್ಲಿ ಇರುವಂತಹ ವಾಟರ್ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾವು 1 ಟೀ ಸ್ಪೂನ್ ಖಾರದ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಮನೇಲಿರುವಂತಹ ಖಾರ ತುಂಬ ಖಾರ ಇದೆ, ಸೊ ಅದಕ್ಕಾಗಿ ನಾನು ಇಲ್ಲಿ 1 ಟೀ ಸ್ಪೂನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ನಾವು ಚಿಕನ್ ಎಲ್ಲ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕು. ಸೊ ನಾವು ಖಾರದ ಪುಡಿನ ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಫ್ರೆಂಡ್ಸ್ ಏನಾಗುತ್ತಪ್ಪ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ, ಗ್ರೇವಿ ರೆಡ್ಡಾಗಿ ಕಾಣಿಸುತ್ತೆ ಮತ್ತು ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ. ಸೊ ಅದು ಆಯಿಲ್ ಇದ್ದಾಗೆ ನಾವು ಖಾರದ ಪುಡಿನ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ಲು ರೆಡ್ಡಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ಮಿಕ್ಸ್ ಆದಮೇಲೆ ಈ ರೀತಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು 1 ಟೀ ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಧನಿಯಾ ಪುಡಿ ಹಾಕಿದ್ಮೇಲೆ ಸಮೇತಿಗೂ ನಾವು ಈ ರೀತಿ ನಾವು ಗ್ರೇವಿನೆಲ್ಲ ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಆದಮೇಲೆ ಫ್ರೆಂಡ್ಸ್ ನಾವು ಲಿಡ್ನ ಕ್ಲೋಸ್ ಮಾಡಿ ಮತ್ತು 1-2 ಮಿನಿಟ್ಸು ಇದನ್ನು ಕುದಿಯೋದಕ್ಕೆ ಬಿಡಬೇಕು. 2 ಮಿನಿಟ್ಸ್ ಆದಮೇಲೆ ಫ್ರೆಂಡ್ಸ್ ನಾವು ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಚಿಕನ್ನು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಪದಾರ್ಥಗಳು ಏನಿದೆಯೋ ಆ ಮಸಾಲೆನ ನಾವು ಈ ಗ್ರೇವಿಗೆ ನಾವಿವಾಗ ಸೇರಿಸ್ಕೊಬೇಕು. ಮಸಾಲೆನೆಲ್ಲ ಈ ರೀತಿ ನಾವು ಗ್ರೇವಿಗೆ ಸೇರಿಸ್ಕೊಬೇಕು. ಫ್ರೆಂಡ್ಸ್, ಆ ಮಸಾಲೆ ತೊಗೊಂಡಿರುವಂತಹ ಮಿಕ್ಸಿ ಜಾರಲ್ಲಿ ಸ್ವಲ್ಪ ವಾಟರ್ ಕೂಡ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ನಾವು ಈ ಗ್ರೇವಿಗೆ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡಾದಮೇಲೆ ಫ್ರೆಂಡ್ಸ್, ಇವಾಗ ಈ ರೀತಿ ನಾವು ಎಲ್ಲ ಮಸಾಲ ಪದಾರ್ಥಗಳನ್ನೆಲ್ಲ ಈ ರೀತಿ ನಾವು ಗ್ರೇವಿಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್,
ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಂಡು ಆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಇವಾಗ ನೀಟಾಗಿ ಫ್ಲೇವರ್ನ ಕೊಡುತ್ತೆ ಫ್ರೆಂಡ್ಸ್. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದ್ದು ಆಯಿಲೆಲ್ಲ ಮೇಲೆ ಬರೋ ಥರ ನಾವು ಬಿಡಬೇಕು. ಸೊ ಸ್ವಲ್ಪ ನಾನು ಇಲ್ಲಿ ಕಸ್ತೂರಿ ಮೆಂತ್ಯನೂ ಕೂಡ ನಾನು ಈ ಗ್ರೇವಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಕಸ್ತೂರಿ ಮೆಂತ್ಯ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಮತ್ತು ನಾನು 1/2 ಟೀ ಸ್ಪೂನ್ ಸ್ವಲ್ಪ ಗರಂ ಮಸಾಲೆ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲೆ ಆ್ಯಡ್ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು 1 ಟೀ ಗ್ಲಾಸ್ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ನು ಸಾಫ್ಟ್ ಆಗೋ ಥರ ಬೇಯಬೇಕಲ್ಲ ಫ್ರೆಂಡ್ಸ್. ಆವಾಗ ಚೆನ್ನಾಗಿ ಚಿಕನ್ ಬೇಯಿದ್ರೆ ಅದು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಫ್ರೆಂಡ್ಸ್. ಈ ರೀತಿ ನಾವು ಇವಾಗ ಏನಾದರೂ ಉಪ್ಪು ಖಾರ ಏನಾದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಂದ್ರೆ ಇವಾಗಲೇ ಮಾಡ್ಕೊಬೇಕು. ಸೊ ಉಪ್ಪು ಖಾರ ಎಲ್ಲನೂ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಉಪ್ಪು ಖಾರ ಎಲ್ಲ ನನಗೆ ಕರೆಕ್ಟಾಗಿದೆ ಫ್ರೆಂಡ್ಸ್. ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು 1-2 ಮಿನಿಟ್ಸ್ ಕುದಿಯೋದಕ್ಕೆ ಬಿಡಬೇಕು. ಕುದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿಲೆಲ್ಲ ಹೊರಗಡೆ ಈ ರೀತಿ ಬಿಟ್ಕೊಬೇಕು. ಆವಾಗ ನಮಗೆ ಗ್ರೇವಿ ರೆಡಿ ಆಗ್ತಾ ಇದೆ ಅಂತೇಳಿ ಅರ್ಥ ಫ್ರೆಂಡ್ಸ್. ನೋಡಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಕಲರ್ ಕೂಡ ಚೆನ್ನಾಗಿದೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ತುಂಬ ರೀತಿಯಾಗಿರುವಂಥ ಕುಕ್ಕಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೇವಿ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ಕುದೀತಾ ಆಯಿಲೆಲ್ಲ ಏನಾಗಿದೆ ಮೇಲೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗಿದೆ. ಬಿಸಿಯಾಗಿರುವಂಥ ಚಿಕನ್ ಗ್ರೇವಿಗೆ ಇದು ವೈಟ್ ರೈಸ್ ಜೊತೆ ಆದರೂ ತಿನ್ಬೋದು, ಅಥವಾ ಚಪಾತಿ ಜೊತೆ ಆದರೂ ತಿನ್ಬೋದು, ಅಥವಾ ಪರೋಟ ಜೊತೆಗಾದರೂ ನಾವು ತಿನ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದೇ ರೀತಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಉಪ್ಪು ಖಾರ ಎಲ್ಲ ರೀತಿಯಾಗಿ ಪರ್ಫೆಕ್ಟ್ ಆಗಿದೆ. ಇದನ್ನು ನೀವು ಚಪಾತಿ ಅಥವಾ ಪರೋಟ ಯಾವ ಜೊತೆಗಾದರೂ ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮನೆಯಲ್ಲಿರುವವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.